ಎಲ್ಲರಿಗೂ ನಾನು ನಿಮ್ಮ ತನು. ಎಲ್ಲರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು. ಇವತ್ತಿಗೆ ನನ್ನ ವ್ಲಾಗ್ ಮಾಡಿ 1 ವರ್ಷ ಆಗಿದೆ. ಹಾಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಾವೀಗ ನಾಗನಕಟ್ಟೆಗೆ ಹೋಗ್ತಾ ಇದ್ದೇವೆ. ದೇವಸ್ಥಾನದಿಂದ ನಾಗನಕಟ್ಟೆಗೆ ಸ್ವಲ್ಪ ಹತ್ತಿರ. ಇದುವೇ ಕಾಣೋದು ತೀರ್ಥಬಾವಿ ಹಾಗೂ ವನದುರ್ಗಿಯ ಕಟ್ಟೆ. ಹಾಗೆ ಇದುವೇ ಗುರುಪೀಠ ಹಾಗೂ ನಾಗನ ಬನ. ಇಲ್ಲಿರುವುದು ನಾಗರಾಜ ಹಾಗೂ ನಾಗಕನ್ನಿಕೆ. ಅಲ್ಲೇ ಒಂದು ಬಿಲ್ಲುಪತ್ರಿಕೆ ಕಾಯಿ ಕೂಡ ಇತ್ತು ನೋಡಿ. ನಾವು ಭಟ್ರು ಬರುವಾಗ ಲೇಟ್ ಆಗಿತ್ತು, ಹಾಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ. ಜನ ಕೂಡ ಇದ್ದರು, ಕುಟುಂಬದವರು ಇದ್ದರು, ಕುಟುಂಬದ ಹಿತಾಶಿಗಳು ಇದ್ದರು, ನೆರೆಕರೆಯವರು ಸಹ ಇದ್ದರು. ಭಟ್ರೆಲ್ಲ ಬಂದ ಮೇಲೆ ಪೂಜೆಗೆ ಸಿದ್ಧತೆ ಮಾಡ್ತಾ ಇದ್ರು ನೋಡಿ. ಈಗ ಆಗೋದು ಬೊಂಡದ ಅಭಿಷೇಕ. ಹಾಗೆ ಅದಾದಮೇಲೆ ಅರಶಿನ ಪುಡಿ ಹಾಕ್ತಾರೆ, ಅದಾದಮೇಲೆ ಅಲಂಕಾರ ಮಾಡ್ತಾರೆ. ಇದೀಗ ನೈವೇದ್ಯ ಎಲ್ಲ ಇಟ್ಟು ಸ್ತೋತ್ರ ಎಲ್ಲ ಪಠನ ಮಾಡ್ತಾರೆ. ಇದೀಗ ಆಗೋದು ಮಹಾಪೂಜೆ. ಪೂಜೆ ಎಲ್ಲ ಆದಮೇಲೆ ಆರತಿ ನೀಡ್ತಾರೆ. ಅದಾದ ಬಳಿಕ ಸಾಮೂಹಿಕ ಪ್ರಾರ್ಥನೆ ಇತ್ತು. ನಮ್ಮ ಕುಟುಂಬದಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿಗೆ ಪೂಜೆ ಮಾಡ್ತೇವೆ, ನಾಗರ ತಂಬಿರಸ ಮಾಡ್ತೇವೆ. ಹಾಗೆ ಪ್ರಾರ್ಥನೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಕೊಟ್ಟರು. ನಾನು ಸಹ ಪ್ರಸಾದ ತಗೊಂಡೆ. ಹಾಗೆ ನಾಗದೇವರಿಗೆ ಅಭಿಷೇಕ ಮಾಡಿದ ಹಾಲು ಕೂಡ ಇತ್ತು, ಅದನ್ನು ಕುಡಿದ್ವಿ. ಅದಾದ ಬಳಿಕ ಶ್ರೀ ಶಾಂತೇರಿ ಮಾಮಯ್ಯ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿದೆ ನಾಗದೇವರು. ಹಾಗೆ ಇಲ್ಲಿ ಒಂದು ನಮಸ್ಕಾರ ಎಲ್ಲ ಮಾಡಿ ಮನೆಗೆ ಹೋಗುವಾಗ ಲೇಟ್ ಆಯ್ತಂತ ಮೆಟ್ಲಿಗೆ ಪೂಜೆ ಮಾಡುವ ವಿಡಿಯೋ ನನ್ನ ಹತ್ರ ಇರಲಿಲ್ಲ ಇತ್ತು. ಹಾಗೆ ನಾನು ಚಿಕ್ಕಮ್ಮನ ಮನೆಯಿಂದ ವಿಡಿಯೋ ಹಾಕಿದ್ದೇನೆ ನೋಡಿ. ಇದು ಚತುರ್ಥಿ ತನಕ ನಾವು ಹೀಗೆ ರಂಗೋಲಿ ಹಾಕಿ ಮೆಟ್ಲಿಗೆ ಹೂವಲ್ಲಿಟ್ಟು ಪೂಜೆ ಮಾಡ್ತೇವೆ. ಅದಾದ ಬಳಿಕ ಅಜ್ಜ, ಚಿಕ್ಕಪ್ಪ, ಚಿಕ್ಕಮ್ಮನೊಟ್ಟಿಗೆ ಹಬ್ಬದ ಊಟ ಮಾಡಿದ್ವಿ. ಇದೀಗ ಸಂಜೆಯ ಸವಿ ತಿಂಡಿ ಪನ್ಪತ್ಲಿಗೆ. ಇದು ಅರಶಿನ ಎಲೆಯಲ್ಲಿ ಮಾಡ್ತಾರೆ. ಇದರ ವ್ಲಾಗ್ ತನುರಾವ್ ಕಿಚನಲ್ಲಿ ಹಾಕ್ತೀನಿ ರೆಸಿಪಿ. ನನ್ನ ಚಾನಲ್ ಹೊಸತಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹಬ್ಬದಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್.